ಕ್ರಷರ್ ಬಂಡೆ ಕುಸಿದು ಮೃತಪಟ್ಟವರಿಗೆ ಕ್ರಷರ್ ಮಾಲೀಕರಿಂದ 10 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ರಾಮನಗರ ಜಿಲ್ಲೆಯ ಮಾದಪಟ್ಟಣ ಗ್ರಾಮದ ಎಸ್ಆರ್ ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕರಿಂದ ಜುಲೈ 1ರಂದು ಬೆಳಗ್ಗಿನ ಜಾವ ಏಕಾಏಕಿ ಬಂಡೆ ಕುಸಿದು ಮೃತಪಟ್ಟ ಕುಟುಂಬದ ಅವಲಂಬಿತರಿಗೆ ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟದ ಮೂಲಕ ಪರಿಹಾರ ವಿತರಣೆಗೆ ಚಾಲನೆ ನೀಡಲಾಗಿದೆ. ಮೃತಪಟ್ಟ 7 ಮಂದಿ ಕುಟುಂಬದ ಅವಲಂಬಿತರಿಗೆ ತಲಾ 10 ಲಕ್ಷ ರೂಪಾಯಿ, ಗಾಯಗೊಂಡ 4ವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲು ನಿರ್ಧರಿಸಲಾಗಿದೆ. ಕ್ರಷರ್ ಮಾಲೀಕರು ಒಕ್ಕೂಟದ ಮೂಲಕ ಪರಿಹಾರ ವಿತರಿಸುತ್ತಿದ್ದು, ಮೊದಲ ಹಂತದಲ್ಲಿಂದು ಮೃತಪಟ್ಟ ಯಾದಗಿರಿಯ ರಾಮು ಚೌಹಾಣ್ ಪತ್ನಿ ಸಖಿಬಾಯಿ ಅವರಿಗೆ ನಗರದ ಖನಿಜ ಭವನದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕಚೇರಿಯಲ್ಲಿಂದು ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು 10 ಲಕ್ಷ ರೂಪಾಯಿ ಚೆಕ್ ಅನ್ನು ಹಸ್ತಾಂತರಿಸಿದರು. ನಂತರ ಮಾತನಾಡಿದ ಎಸ್ಟಿ ಸೋಮಶೇಖರ್, ಸರ್ಕಾರದಿಂದಲೂ ಸಾಧ್ಯವಿರುವಷ್ಟು ಪರಿಹಾರ ದೊರಕಿಸಿಕೊಡಲು ಶ್ರಮಿಸುತ್ತೇನೆ. ಸರ್ಕಾರ ನೊಂದವರ ಪರವಾಗಿದೆ ಎಂದರು. ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ಸಿದ್ದರಾಜು ಅವರು ಮಾತನಾಡಿ, ಮೃತಪಟ್ಟ ಕುಟುಂಬ ನೈಜ ಅವಲಂಬಿತರನ್ನು ಪತ್ತೆ ಮಾಡಿ ಅವರಿಗೆ ಪರಿಹಾರ ಹಣ ವಿತರಣೆ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ. ಕ್ರಷರ್ ಮಾಲೀಕರ ಮೂಲಕ ಪರಿಹಾರ ವಿತರಿಸಲು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಮೃತರ ವಾರಸುದಾರರಿಗೆ ಪರಿಹಾರ ವಿತರಣೆ ಮಾಡಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರಾದ ಎಸ್ ರಂಗಪ್ಪ, ಉಪನಿರ್ದೇಶಕರಾದ ಕೃಷ್ಣವೇಣಿ, ಸಂಘದ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್, ಕಾರ್ಯದರ್ಶಿ ಚೌಧರಿ ಉಪಸ್ಥಿತರಿದ್ದರು. 7 ಜನ ಅಟ್ ಎ ಟೈಮ್ ಸತ್ತಾಗ ಇಲ್ಲ ಮೇಲ್ಗಡೆ ಕೆಳಗಡೆ ಯಾರು ಮಾಡಬೇಡ್ರಿ, ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾಗಿತ್ತು. ಇಲ್ಲ ಕೆಳಗಡೆ ಅವನು ಮೇಲ್ಗಡೆ ಕೆಲಸ ಮಾಡ್ತಿದ್ದಾರೆ, ಆ ಜಾಗ ಬಿಟ್ಟು ಬೇರೆ ಕಡೆ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಇಬ್ರು ಕೇರ್ಲೆಸ್. ಅಂದ್ರೆ ಏನ್ ಬೇಕಾದ್ರೂ ನಡೀತದೆ, ಎಷ್ಟು ಜನ ಸತ್ತು ನಡೀತದೆ, ಹಣಬಲ, ತೋಳ್ಬಲ ಇಷ್ಟೆಲ್ಲ ಇದ್ರೂ ನಾವು ಜಯಿಸ್ಕೊತೀವಿ ಅಂತಕ್ಕಂಥದ್ದನ್ನ ಈ ಬಂಡೆ ಮಾಲೀಕರು ಫಸ್ಟ್ ಬಿಟ್ರೆ, ಇನ್ನು ಹೊರದೇಶದಲ್ಲಿ ಇವತ್ತು ಕೆಲಸ ಮಾಡ್ತಾರಪ್ಪ, ಯಾರು ಜವಾಬ್ದಾರಿ ಯಾರು? ಈಗ 7 ಜನ ಸತ್ತರು, 5 ಜನ ಇಂಜುರೀಸ್ ಆಗಿದ್ದಾರೆ. ಇವತ್ತು ಇಂಜುರೀಸ್ ಆಗಿದ್ರೆ ಇವತ್ತಲ್ಲ ನಾಳೆ ಚೇತರಿಸ್ಕೋತಾರೆ, ಇಟ್ಸ್ ಓಕೆ. ಈಗ 7 ಜನ ಸತ್ರಲ್ಲ, ಬರೀ 10 ಲಕ್ಷ ಕೊಟ್ಬಿಟ್ಟು 5 ಲಕ್ಷ ಬಿಟ್ರೆ ಮುಗಿದೋಯ್ತಾ? ಡೈರೆಕ್ಟ್ರೆ ಫಸ್ಟ್ ಇದು ಮೈಂಡ್ ಹೋಗ್ಬೇಕು ಇವ್ರಿಗೆ, ರಷ್ಯನ್ಗೆ. ಯಾರ ಸಾಯಿಲಿ, ನಮ್ಮ ಹಣಬಲ ಇದೆ, ತೋಳ್ಬಲ ಇದೆ, ನಾವು ಮಾಡ್ತೀವಿ, ಜಯಿಸ್ಕೋತೀವಿ ಅಂತಕ್ಕಂಥದ್ದು ಮಂಡು ಧೈರ್ಯ ಇದೆಯಲ್ಲ, ಆ ಮಂಡು ಧೈರ್ಯ ಫಸ್ಟ್ ಹೋಗ್ಬೇಕು. ಒಬ್ಬ ಯಾವನಲ್ಲಿ ಈಗ ಬಿಹಾರ್ನಲ್ಲಿ ಇರ್ಬೋದು, ಛತ್ತೀಸ್ಗಢ್ನಲ್ಲಿ ಇರ್ಬೋದು, ಮಧ್ಯಪ್ರದೇಶದಲ್ಲಿ ಇರ್ಬೋದು, ಅವನ್ಯಾಕೆ ಅಲ್ಲಿ ಕೆಲಸ ಇಲ್ಲ ಅಂತ ಬರ್ತಾರ? ಆ ತಂದೆ ತಾಯಿ ನೋಡಿ ಇವತ್ತು ಯಾರು ಕೊಟ್ರಿ ಪಾಪ, ಹೆಣ್ಣು ನೋಡಿದ್ರೆ ಅಯ್ಯೋ ಅನಿಸ್ತದೆ. ಅದಕ್ಕೆ ಏನ್ ಪ್ರಿಕಾಷನರಿ ತಗೋಬಹುದು ಅದನ್ನ ತಗೊಳ್ಳದೆ ಹೋದ್ರೆ ಇವತ್ತು ಸಾಯ್ತಾರಪ್ಪ. ಇನ್ನು ಮುಂದೆ ಎಷ್ಟು ಜನ ಸಾಯ್ತಾರೆ ಅಂತ ಏನ್ ಗ್ಯಾರಂಟಿ ಏನು? ಅದಕ್ಕೆ ಸಾವಿರಾರು ಜನ ಕೆಲಸ ಮಾಡ್ತಾರೆ, ಸಾವಿರಾರು ಜನ ಸಾಲ ಸೋಲ ಮಾಡಿ ಲಾರಿಗಳು ತಗೊಂಡಿರ್ತಾರೆ, ಅದೇ ಕೆಲಸ ನಂಬ್ಕೊಂಡಿರ್ತಾರೆ. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ಸಿಂಪಲ್ ಮೇಲ್ಗಡೆನೋ ಕೆಳಗಡೆಗೆ ದೂರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಮುಗಿದೋಗುದು. ಯಾರು ಈ ಕೆಲಸ ಮಾಡ್ಕೊಂಡ್ರಪ್ಪ, ಪಕ್ಕದ ಕೆಲಸ ಮಾಡ್ಕೊಳ್ಳಿ ಅಂತ ಮುಗಿದೋಗುದು. ಇಲ್ಲ ಕೆಳಗಡೆನೋ ಮೇಲ್ಗಡೆ ಕೆಲಸ ಮಾಡ್ತಾವೆ, ಈಗ ಪಕ್ಕಕ್ಕೆ ಮಾಡ್ಕೊಳ್ಳಿ 1-2 ಗಂಟೆ, ಅದಾದ್ಮೇಲೆ ನೋಡೋಣ. ಯಾರಾದ್ರೂ ಒಬ್ರು ಸೀರಿಯಸ್ ತಗೋಬೇಕಲ್ಲ. ಸೀರಿಯಸ್ ತಗೊಳ್ಳೋದ್ರೆ ಏನಾಗ್ತದೆ? ಮೊದಲು ಬೇಕು, ಕೋಟಿ ಗಟ್ಟಲೆ ಇದೆ, ಹಣಬಲ ಇದೆ, ಪೊಲಿಟಿಕಲ್ ಬೇರೆ ಬೇರೆ ನನ್ನ ಮಕ್ಕಳು ಪೊಲಿಟಿಕಲ್ ಸಪೋರ್ಟ್ ಇದೆ, ಏನ್ ಬೇಕಾದ್ರೂ ನಡೀತದೆ. ಒಂದ್ ತಿಳ್ಕೊಳ್ಳಿ, ಲೋಕಲ್ ಎಂ ಎಲ್ ಎನೇ ಲೋಕಲ್ ಎಂ ಎಲ್ ಎ ಅಗೇನೆಸ್ಟ್ ಇಟ್ಕೊಂಡು ಯಾವ ಸರ್ಕಾರನೂ ಕೂಡ ಏನು ಮಾಡಕ್ ಆಗೋದಿಲ್ಲ. ಸರ್ಕಾರನೂ ಕೂಡ ಯಾವುದೇ ಸರ್ಕಾರ ಇರಲಿ, ಲೋಕಲ್ ಎಂ ಎಲ್ ಎ ಅಗೇನೆಸ್ಟ್ ಇಟ್ಕೊಂಡು ಯಾರು ಮಾಡಕ್ ಆಗುದಿಲ್ಲ. ರಂಗಪ್ಪರೇ, ಇದುವರೆಗೂ ಬಂಡೆ ವಿಚಾರದಲ್ಲಿ ಯಾವತ್ತೂ ಕೂಡ ನನ್ನ ಇಂಟರ್ಫಿಯರೆನ್ಸ್ ಇಲ್ಲ. ಒಂದೇ ಒಂದು ಕಲ್ಲು ಎಲ್ಲ ಇದ್ದಾರೆ ಬಂಡೆಯವರು. ಯಾವ ಬಂಡೆ ಮಾಲೀಕರಿಗೂ ಒಂದೇ ಒಂದು ಜಲ್ಲಿ ಒಬ್ಬರಿಗೆ ಕೊಡಿ ಅಂತ ನಾನು ಇದುವರೆಗೂ ಹೇಳಲಿಲ್ಲ. ಇಷ್ಟು ವರ್ಷ ಬಂಡೆ ತಿಂಗಳ ಗಟ್ಟಲೆ ಕ್ಲೋಸ್ ಮಾಡಿದಾಗ ಇದೇ ಮುಖ್ಯಮಂತ್ರಿ ಕುಮಾರಸ್ವಾಮಿ
ಎದುರುಗಡೆ ಗಲಾಟೆ ಮಾಡಿ ಇವ್ರಿಗೆ ಅನುವು ಮಾಡಿಕೊಟ್ಟಿದ್ದೀನಿ. ಯಾವತ್ತೂ ಒಂದೇ ಒಂದು ರೂಪಾಯಿ ಈ ಬಂಡೆ ಮಾಲೀಕರ ಹತ್ರ ನಾನು ತಗೊಂಡಿಲ್ಲ. ಯಾರು ಒಬ್ಬರು ಹೇಳಿ ಒಂದು ಕಾಫಿನೂ ಕುಡಿದಿಲ್ಲ, ಏನಿಲ್ಲ. ಯಾವಾದ್ರು ಬಂಡೆ ವಿಚಾರ ಬಂದಾಗಲೂ ಕೂಡ 100% ಸಪೋರ್ಟ್ ಮಾಡಿದ್ದೀನಿ. ಬಟ್ 7 ಜನ ಸತ್ತಗಳು ಕೂಡ ನಾನು MLA ಹೋಗಿ ಬಂಡೆ ಸಪೋರ್ಟ್ ಮಾಡಿದೆ. ನನಗೆ ಮಾನವೀಯತೆ ಇದೆಯಾ? ಯಾವುದೇ ಊರಿನವರಾಗಿರ್ಲಿ, ಬಿಹಾರದಲ್ಲಿ, ಮಧ್ಯಪ್ರದೇಶದಲ್ಲಿರಲಿ, ಯಾವುದೇ ಆಗಿರ್ಲಿ, ಸಾವೇ ಅಲ್ವಾ? ಇದನ್ನ ಹೋಗ್ಲಾಡ್ತದೆ, ಇದನ್ನ ರಕ್ಷಣೆ